ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 10ನೇ ಮೂಲತ್ವ ವಿಶ್ವ ಅವಾರ್ಡ್ 2024 ಪ್ರದಾನ ಕಾರ್ಯಕ್ರಮವು ಡಿಸೆಂಬರ್ 29ರಂದು ನಗರದ ಕೊಡಿಯಾಲ್ಬೈಲ್ನ ಶಾರದಾ ವಿದ್ಯಾಲಯ ಆಡಿಟೋರಿಯಂನಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕರಾದ ಪ್ರಕಾಶ್ ಮೂಲತ್ವ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. 10ನೇ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿಯನ್ನು ಮುಳುಗು ತಜ್ಞನೆಂದೇ ಖ್ಯಾತರಾದ ಈಶ್ವರ್ ಮಲ್ಪೆ ಅವರಿಗೆ ನೀಡಿ ಗೌರವಿಸಲಾಗುವುದು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರ ಪಾಲಿಕೆಯ ಮೇಯರ್ ಮನೋಜ್ ಕುಮಾರ್, ಫಿಶರೀಸ್ ಕಾಲೇಜಿನ ಡೀನ್ ಡಾ ಎಚ್.ಎನ್. ಆಂಜನೇಯಪ್ಪ, ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷ ಡಾ ಎಂ.ಬಿ. ಪುರಾಣಿಕ್, ಅಕ್ಷರ ಸಂತ ಹರೇಕಳ ಹಾಜಬ್ಬ ಸಹಿತ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಮೂಲತ್ವ ವಿಶ್ವ ಪ್ರಶಸ್ತಿ ಈ ವರ್ಷ 10ನೇ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿ ಕಾರ್ಯಕ್ರಮವು ಇದೇ 29ನೇ ತಾರೀಕು ಆದಿತ್ಯವಾರ ನಡೆಯಲಿಕ್ಕಿದೆ. ಇಷ್ಟರ ತನಕ ಮೂಲತ್ವ ಫೌಂಡೇಶನ್ ಸುಮಾರು 9 ಜನರಿಗೆ ಕಳೆದ 9 ವರ್ಷದಿಂದ ಪ್ರಶಸ್ತಿ ನೀಡುತ್ತಾ ಬಂದಿದೆ. ತಮಗೆಲ್ಲ ತಿಳಿದ ಪ್ರಕಾರ ಮೊದಲ ಪ್ರಶಸ್ತಿಯನ್ನು ಹರೇಕಳ ಅಜ್ಜಬ್ಬ, ಎರಡನೇ ಪ್ರಶಸ್ತಿ ವೆಸ್ಟ್ ಬೆಂಗಾಲಿನ ಸುಭಾಷಿಣಿ ಮಿಸ್ತ್ರಿ, ಪುಣೆಯ ಸಿಂಧು ಪೈ ಸತ್ಪಾಲ್, ಬೆಂಗಳೂರಿನ ಆಟೋ ರಾಜ, ನಾಗ್ಪುರದ ಪ್ರಕಾಶ್ ನಮ್ಟೆ, ಮಂದಾಕಿ ನಮ್ಟೆ, ಉಡುಪಿ ಕಟ್ಪಾಡಿಯ ರವಿ ಕಟ್ಪಾಡಿ, ಸುಕ್ರಿ ಮೊಮ್ಮಗೌಡಜಿ, ತೆಲಂಗಾಣದ ಸುನೀತಾ ಕೃಷ್ಣನ್ ಮತ್ತು ಛತ್ತೀಸ್ಗಢಿನ ಪೂಲ್ ಬಸಂತ್ ಭಾಯ್ ಯಾದವ್. ಈ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿಯನ್ನು ನಮಗೆಲ್ಲರಿಗೂ ಚಿರಪರಿಚಯರಾದ ಮಲ್ಪೆಯ ಈಶ್ವರ್ ಮಲ್ಪೆಯವರಿಗೆ ಕೊಡುವುದೆಂದು ನಿರ್ಧರಿಸಿದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮೂಲತ್ವ ವಿಶ್ವ ಪ್ರಶಸ್ತಿ ಒಂದು ವಿಭಿನ್ನ ರೀತಿಯಲ್ಲಿ ಮಾಡುವ ಪ್ರಶಸ್ತಿ. ಯಾರನ್ನು ನಾವು ಆಯ್ಕೆಗೊಳಿಸ್ತೇವೋ ಅದು ಯಾವ ರೆಕಮೆಂಡ್ ಆಗಲಿ ಅಥವಾ ಇನ್ನೊಬ್ಬರು ನಾವು ಅಪ್ಲಿಕೇಶನ್ ತಗೊಳ್ಳೋದಾಗೇನಿಲ್ಲ. ನಾವು ಸ್ವಯಂ ಪ್ರೇರಿತರಾಗಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಅವರ ಕರ್ತವ್ಯ ಮಾಡಿದ್ದಾರಾ, ಯಾವ ರೂಪದಲ್ಲಿ ಮಾಡಿದ ಅದೆಲ್ಲವೂ ನೋಡಿದ ನಂತರ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿ 10ನೇ ವರ್ಷದ್ದು. ಒಂದು ದೊಡ್ಡದಾಗಿ ಮಾಡುವ ಯೋಚನೆಗಳಿತ್ತು, ಆದರೆ ಮಾಡ್ತಾ ಇದ್ದೇವೆ. 10 ವರ್ಷ ಹೇಗೆ ಕಳೆದು ಹೋಯಿತು ಅಂತ ಗೊತ್ತಿಲ್ಲ. 2015ರಲ್ಲಿ ಪ್ರಾರಂಭವಾಗಿತ್ತು ನಮ್ಮ ಈ ಮೂಲತ್ವ ವಿಶ್ವ ಪ್ರಶಸ್ತಿ. ಈ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದೆ. ಅದರಲ್ಲಿ ಒಂದು ಇದು. ಈಶ್ವರ್ ಮಲ್ಪೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರನ್ನು ಆಯ್ಕೆಗೊಳಿಸುವ ಇನ್ನೊಂದು ದೊಡ್ಡ ಅಂದರೆ ಅವರು ಮುಳುಗು ತಜ್ಞ ಮಾತ್ರ ಅಲ್ಲ, ಅವರ ಮನೆಗೆ ಹೋಗುವಾಗ ಅವರ ಮನೆಯ ಪರಿಸ್ಥಿತಿ ಹೇಗಿತ್ತಂತ ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು. ಆ ಮನೆಯಲ್ಲಿ 3 ಮಕ್ಕಳು, ಅದರಲ್ಲಿ ಒಂದು ತಿರಿ ಹೋಗಿದೆ, 2 ಮಕ್ಕಳಿದೆ. ಆ ಮಕ್ಕಳು ಹುಷಾರಿಲ್ಲ, ಬೆಡ್ಡಲ್ಲಿರ್ತಾರೆ. ಅಂಥ ನೋವನ್ನು ಆ ವ್ಯಕ್ತಿ ಪಡ್ಕೊಂಡು ಮನೇಲಿ ಇಷ್ಟು ನೋವಿದೆ ಅದನ್ನೆಲ್ಲ ಮರೆತು ಸಮಾಜದ ನೋವಿನ ಸ್ಪಂದಿಸ್ತಾ ಆ ವ್ಯಕ್ತಿಗೆ ಈ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿ ಕೊಡುವುದನ್ನು ನಿರ್ಧರಿಸಿದ್ದೇವೆ. ಈ ಪ್ರಶಸ್ತಿಯೊಂದಿಗೆ 1 ಲಕ್ಷ ರೂಪಾಯಿ ನಗದನ್ನು ಕೂಡ ಕೊಡ್ತಾ ಇದ್ದೇವೆ ನಾವು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಟ್ರಸ್ಟಿಗಳಾದ ಕಲ್ಪನಾ ಕೋಟ್ಯಾನ್, ಅಕ್ಷತಾ ಕದ್ರಿ, ಲಕ್ಷ್ಮೀಶಾ ಪಿ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.